ಸೊ ಸ್ವಲ್ಪ ಜನರು ಹೇಳುತ್ತಾರೆ ದಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಫುಡ್ ಕ್ಯಾನ್ ನಾಟ್ ಫೀಡ್ ಎ ಕಂಟ್ರಿ ಲೈಕ್ ಇಂಡಿಯಾ. ಇದನ್ನು ಎಗ್ರಿ ಮಾಡುತ್ತೀರಾ ಅಥವಾ ಡಿಸ್ಅಗ್ರಿ ಇಲ್ಲ, ಮಾಡುತ್ತೀರಾ? ನಾನು ಅದು ಒಪ್ಪೋದಿಲ್ಲ. ಏನಂದರೆ ಈಗ ಜನರು ಇದೆಲ್ಲ ರಾಂಗ್ ಮಾರ್ಕೆಟಿಂಗ್ ಮಾಡಿದ್ದಾರೆ. ಪೆಸ್ಟಿಸೈಡ್ ಕಂಪ್ನಿಯವ್ರು ಇರ್ಬೋದು, ಆಮೇಲೆ ಜನಗಳಿಗೆ ಭ್ರಮೆ ಹುಟ್ಟಿಸ್ಬಿಟ್ಟಿದ್ದಾರೆ. ಇದು ಹೆಚ್ಚಾಗಿ ಎಫೆಕ್ಟ್ ಆಗಿರೋದು ಕರ್ನಾಟಕದಲ್ಲಿ. ಈಗ ನೀವು ಯು ಪಿ ಯಲ್ಲೆಲ್ಲ ನಾನು ಓಡಾಡಿದ್ದೀನಿ. ಯು ಪಿ ಯಲ್ಲಿ ಇಷ್ಟೊಂದು ಕೆಮಿಕಲ್ ಮೆನ್ಯೂರು ಪೆಸ್ಟಿಸೈಡ್ಸು ಯೂಸ್ ಮಾಡೋದಿಲ್ಲ. ಅದೇ ಪಂಜಾಬಲ್ಲಿ ತುಂಬ ಯೂಸ್ ಮಾಡ್ತಾರೆ, ಆಮೇಲೆ ಕರ್ನಾಟಕದಲ್ಲಿ ತುಂಬ ಯೂಸ್ ಮಾಡ್ತಾರೆ. ಇದರಿಂದ ಏನಕ್ಕೆ ಜನರನ್ನು ಸೋಮಾರಿ ಮಾಡೋದಕ್ಕೋಸ್ಕರ ಅವರು ಮಾರ್ಕೆಟಿಂಗ್ ಮಾಡಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಜನರು ಮೊದಲು ಎಲ್ಲ ರೈತರ ಮನೆಯಲ್ಲೂ ಹಸು ಸಾಕ್ತಾ ಇದ್ರು. ಹಸುವಿನಿಂದ ಹಸು ಗೊಬ್ಬರನೇ ಪ್ರತಿ ವರ್ಷ ಎಲ್ಲ ಗದ್ದೆಗಳಿಗೆ ಹಾಕ್ತಾ ಇದ್ರು. ಇನ್ನು ಯಾವುದೇ ಕಾಯಿಲೆಗಳು ಏನೂ ಬರ್ತಾನೆ ಇರಲಿಲ್ಲ. ಆ್ಯಂಡ್ ಅದರಿಂದ ಸಾಯಿಲ್ ಕ್ರಿಯೇಷನ್ ಆಗ್ತಾ ಇತ್ತು, ಹೊಸ ಸಾಯಿಲ್ ಕ್ರಿಯೇಷನ್ ಆಗ್ತಾ ಇತ್ತು. ಈಗ ಸಾಯಿಲ್ ಕ್ರಿಯೇಷನ್ನೇ ಇಲ್ಲ. ಮನೆಯಲ್ಲಿ ಯಾರು ಹಸು ಸಾಕ್ತಾ ಇಲ್ಲ. ನಮಗೆ ಫ್ರೀಡಮ್ ಬೇಕು, ಹಸುನ ನಾವು ನೋಡ್ಕೊಳಕ್ಕಾಗಲ್ಲ ಅಂತ ಹಸುನೆಲ್ಲ ಸೇಲ್ ಮಾಡಿಬಿಡ್ತಾರೆ. ಇಲ್ಲಿ ಗದ್ದೆಗಳಿಗೆ ಗೊಬ್ಬರ ಹಾಕೋದಿಲ್ಲ, ಗಿಡ ನೆಟ್ಟರು, ಯೂರಿಯಾ ಚೆಲ್ಲಿದ್ರು, ಇನ್ನೊಂದೇನೋ ಚೆಲ್ಲಿದ್ರು, ಪೆಸ್ಟಿಸೈಡ್ಸ್ ಹೊಡೆದ್ರು. ಮಣ್ಣೇನಾಗುತ್ತೆ, ಒಂದು 5 ವರ್ಷ ಬಿಟ್ಟರೆ ಮಣ್ಣಾಗಿರಲ್ಲ, ಮರಳಾಗೋಗುತ್ತೆ. ನಾವು ಎವ್ರಿ ಇಯರ್ ಸಾಯಿಲ್ ಕ್ರಿಯೇಷನ್ ಮಾಡ್ತಾ ಬರಬೇಕು. ಅದಕ್ಕೆ ಸೊಪ್ಪು ಸದೆ ಎಲ್ಲದನ್ನು ಹಾಕಿ ಸಗಣಿ ಜೊತೆಗೆ ಅದನ್ನು ಕಾಂಪೋಸ್ಟ್ ಮಾಡಿ ಅದನ್ನು ಇದಕ್ಕೆ ಗದ್ದೆಗಳಿಗೆ ಹಾಕಿ ಪ್ರತಿ ವರ್ಷ. ಹಿಂದಿನ ಕಾಲದಲ್ಲಿ ಕೆರೆಯಿಂದ ಮಣ್ಣು ತೆಗೆದ್ಬಿಟ್ಟು ತಗೊಂಬಂದು ಗದ್ದೆಗೆ ಹಾಕ್ಬಿಟ್ಟು ಮಾಡೋರು. ಈಗ ಯಾಕೆ ಮಾಡೋದಿಲ್ಲ ಜನ? ಯಾಕೆ ಈಸ್ ಆಫ್ ಲೈಫ್ ಇದ್ರ ಬಗ್ಗೆ ಯಾಕೆ ಹಿಂದೆ ಕೊಡ್ತಾ ಇದ್ದಾರೆ?